ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹೊರ್ತಿಯ ವಿಶೇಷವಾಗಿರುವಂತಹ ಈ ಒಂದು ವಿಡಿಯೋ ನೋಡೋಕ್ಕೆ. ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. 2024-25ನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು, ಅಂದರೆ ಈಗ ಹೊಲಿಗೆ ಯಂತ್ರಗಳು ಇರ್ತಾವಲ್ಲ ನಿಮ್ಮ ಮನೆಯಲ್ಲಿ, ಆ ಹೊಲಿಗೆ ಯಂತ್ರಗಳಿಗೆ ವಿದ್ಯುತ್ ಮಷಿನ್ ಕೂಡ ಒಂದು ಜಾಯಿಂಟ್ ಆಗಿರುತ್ತೆ. ಅಂದರೆ ವಿದ್ಯುತ್ ಮೇಲೆ ಕೂಡ ಈ ಒಂದು ಹೊಲಿಗೆ ಯಂತ್ರನ ನೀವು ಉಪಯೋಗಿಸಬಹುದು. ಸೊ ಉಚಿತವಾಗಿ ಈ ಒಂದು ವಿದ್ಯುತ್ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಲು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸುವ ಫಾರ್ಮ್ ಇಲ್ಲಿದೆ ನೋಡಿ. ಈ ಫಾರ್ಮಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಯಾವ ದಾಖಲೆಗಳು ಬೇಕು, ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಎಸ್ ಬಿ ಹೊರ್ತಿಯಲ್ಲಿ ಬರುವಂಥ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಏನಾದರೂ ಮಾಹಿತಿ ಇದ್ದಾಗ ಮಾತ್ರ ನಾವು ವಿಡಿಯೋ ಮಾಡ್ತೇವೆ, ಸುಮ್ಮನೆ ಯಾವ ಕಾರಣಕ್ಕೂ ವಿಡಿಯೋ ಮಾಡಲ್ಲ. ಸೊ ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ. ನೋಡಿ, 2024-25ನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಪ್ರತಿ ವರ್ಷ ಇಲ್ಲಿ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುತ್ತೆ. ಸೊ ವೃತ್ತಿಪರ ಕುಶಲಕರ್ಮಿಗಳಿಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡ್ತಾ ಇದೆ ಸರ್ಕಾರ. ಸೊ ಇದಕ್ಕೆ ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು. ಅರ್ಜಿ ಯಾವ ರೀತಿ ಹಾಕಬೇಕಂತ ನಾನು ತಿಳಿಸ್ಕೊಡ್ತೇನೆ. ಹಾಗೂ ಇದು ಒಂದು ಬಹಳ ವಿಶೇಷವಾಗಿರುವಂತಹ ಯೋಜನೆ. ಟೇಲರಿಂಗ್ ಮಾಡ್ತಾರಲ್ಲ, ಸೊ ಅದಕ್ಕೆ ಇಲ್ಲಿ ಯಾವ ದಾಖಲೆಗಳು ಬೇಕು ಹಾಗೂ ಈ ಒಂದು ಅರ್ಜಿ ಸಲ್ಲಿಸುವ ಲಿಂಕ್ ಎಲ್ಲಿ ಸಿಗುತ್ತೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ, ಒಂದು ನಿಮ್ಮ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಹಾಗೂ ಜನ್ಮ ದಿನಾಂಕ ನಮೂದಿಸಿದ ದಾಖಲೆ ಅಥವಾ SSLC ಅಂಕಪಟ್ಟಿ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿ ಒಂದು LC ಆಗಿರಬಹುದು, ಅದು ನಿಮ್ಮ ಹತ್ರ ಇರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಅದರಲ್ಲಿ ಸರಿಯಾಗಿ. ಶೈಕ್ಷಣಿಕ ಅರ್ಹತೆ, ಇಲ್ಲಿ LC ಇದ್ರೂ ಪರವಾಗಿಲ್ವ ಅಥವಾ ನಿಮ್ಮದು 8th 9th 10th ಯಾವುದಾದ್ರೂ ಇರಲಿ, ಆ ಒಂದು ಮಾರ್ಕಸ್ ಕಾರ್ಡ್ ಬೇಕು. ನೆಕ್ಸ್ಟ್, ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರವರಿಗೆ ಮಾತ್ರ ಬೇಕಾಗುತ್ತೆ. ಜನರಲ್ದವ್ರಿಗೆ ಏನು ಅವಶ್ಯಕತೆ ಇಲ್ಲ ಜಾತಿ ಪ್ರಮಾಣ ಪತ್ರ. ಪಡಿತರ ಚೀಟಿ, ಇದು ಕೂಡ PDF ಅಲ್ಲಿ ಬೇಕು. ಆಯಾ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು, ಅಂದರೆ ನಿಮ್ಮ PDOಗಳು ಇರ್ತಾರಲ್ಲ, ಅವ್ರ ಕಡೆಯಿಂದ ನೀವು ಒಂದು ಲೈಸೆನ್ಸ್ ತೊಗೊಂಡಿರಬೇಕು. ನೀವು ಈ ಒಂದು ಟೇಲರಿಂಗ್ ಮಾಡ್ತೀರಾ ಅಂತ ದೃಢೀಕರಣ, ಲೈಸೆನ್ಸ್ ಅಲ್ಲ, ದೃಢೀಕರಣ ಪ್ರಮಾಣ ಪತ್ರ, ಅದು ಕೂಡ ಬೇಕು. ಹಾಗೂ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಸರ್ಕಾರಿ ನೌಕರರಾಗಿದ್ದರೆ ನೀವು ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು PDF ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಫೋಟೋ ಒಂದೇ ಮಾತ್ರ JPGಯಲ್ಲಿ, ಮಿಕ್ಕಿರೋ ಈ ಒಂದು LC ಆಗಲಿ ಅಥವಾ ಅಂಕಪಟ್ಟಿ ಆಗಲಿ ಇದು ಕೂಡ PDF. ನೆಕ್ಸ್ಟ್, ಈ ಒಂದು ಜಾತಿ ಪ್ರಮಾಣ ಪತ್ರ ಕೂಡ PDF. ಇದು SC ST ಅವರಿಗೆ ಮಾತ್ರ, SC ST ಮತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ. ಹಾಗೂ ಒಂದು ಪಡಿತರ ಚೀಟಿ ಕೂಡ ಬೇಕಾಗತ್ತೆ. ಹಾಗೂ ಸ್ನೇಹಿತರೆ, ಇಲ್ಲಿ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ PDO ಕಡೆಯಿಂದ ಒಂದು ದೃಢೀಕರಣ ಪ್ರಮಾಣ ಪತ್ರ ತಗೋಬೇಕು. ನೀವು ಏನು ಕೆಲಸ ಮಾಡ್ತಿದ್ದೀರಾ, ಇದು ಆನ್ಲೈನ್ ಹೊಲಿಗೆ ಯಂತ್ರ ತಗೊಳ್ಳೋಕ್ಕೆ ಇದರಿಂದ ಒಂದು ದೃಢೀಕರಣ ತಗೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕಾಗಿ ಅಧಿಸೂಚನೆ ಪ್ರತಿಯನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊನೆಯ ದಿನಾಂಕ ಎಲ್ಲಿದೆ ಅಂತ ಅದು ಕೂಡ ತೋರಿಸ್ಕೊಡ್ತೇನೆ. ಮೊದಲು ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ. ಅರ್ಜಿ ಸಲ್ಲಿಸುವವರ ಹೆಸರು ನೋಡಿ, ಇಲ್ಲಿ ಜಿಲ್ಲೆ ಬರುತ್ತೆ ಹಾಗೂ ಇಲ್ಲಿ ತಾಲೂಕು ಬರುತ್ತೆ. ಇಲ್ಲಿ ಜಿಲ್ಲೆನ ಆಯ್ಕೆ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಅರ್ಜಿದಾರರ ಹೆಸರು ಬರುತ್ತೆ. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು ಬರುತ್ತೆ ಅಥವಾ ಗಂಡನ ಹೆಸರು ಬರುತ್ತೆ. ಇಲ್ಲಿ ಲಿಂಗ ಹೆಣ್ಣು ಅಂತ ಕೊಡಬೇಕು, ಮಹಿಳೆಯರಿಗೆ ಮಾತ್ರ. ಹಾಗೂ ಇಲ್ಲಿ ಜಾತಿಯನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಪತ್ರ ವ್ಯವಹಾರಕ್ಕಾಗಿ ವಿವರಗಳು, ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಹಾಗೂ ನಿಮ್ಮ ಇಮೇಲ್ ID ಹಾಕಬೇಕು, ನಿಮ್ಮ ಮನೆ ವಿಳಾಸನ ಹಾಕಬೇಕು. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಜಿಲ್ಲೆ ಹೆಸರು ಬರುತ್ತೆ, ಯಾವ ಜಿಲ್ಲೆಯವರು ಅದನ್ನು ಸೆಲೆಕ್ಟ್ ಮಾಡಬೇಕು, ಸರಿನಾ? ಹಾಗೂ ನಿಮ್ಮ ಮನೆಯ ವಿಳಾಸ ಹಾಗೂ ಇಲ್ಲಿ ನಿಮ್ಮ ಗ್ರಾಮ, ತಾಲೂಕು ಅದನ್ನೆಲ್ಲ ಹಾಕ್ಬೋದು. ಹಾಗೂ ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಹಾಕಬೇಕು, ನಿಮ್ಮ ಗ್ರಾಮದ ಪಿನ್ ಕೋಡ್. ಇದೆಲ್ಲ ಆದಮೇಲೆ ಇಲ್ಲಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಕೇಳುತ್ತೆ. ನೀವು ಎಷ್ಟು ಪಾಸ್ ಆಗಿದ್ದೀರಾ, 10th ಅಥವಾ 8th 9th ಯಾವ ಕ್ಲಾಸ್ ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಮೇಲೆ ಮಾಹಿತಿ ಫಿಲ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಮಾಣ ಪತ್ರಗಳು, ನೀವು ವಿಕಲಚೇತನರಾಗಿದ್ದರೆ ಹೌದು ಮಾಡಬೇಕು, ಇಲ್ಲಾಂದರೆ ಇಲ್ಲ ಮಾಡಬೇಕು. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಪಡೆದುಕೊಂಡಿದ್ದೀರಾ. ನೀವು PDO ಕಡೆಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಯಂತ್ರ ಟೈಲರಿಂಗ್ ಮಾಡೋದ್ರ ಬಗ್ಗೆ ಒಂದು ದೃಢೀಕರಣ ಪ್ರಮಾಣ ಪತ್ರ ಪಡೆದಿದ್ದರೆ ಹೌದು ಮಾಡಬೇಕು, ಇಲ್ಲಾಂದರೆ ಇಲ್ಲ ಅಂತ ಮಾಡಬೇಕು. ಆಲ್ಮೋಸ್ಟ್ ಹೌದು ಮಾಡಿ, ಯಾಕಂದರೆ ಅದೊಂದು ತೆಗೆದುಕೊಳ್ಳಿ ನೀವು, ಅದು ಭಾಳ ಇಂಪಾರ್ಟೆಂಟು.
ಅದು ಬೇಕಾಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಈ ಮೇಲೆ ತಿಳಿಸಿರುವ ಎಲ್ಲ ಮಾಹಿತಿಯನ್ನು ಪ್ರಮಾಣೀಕರಿಸುತ್ತೇನೆ ಅಂತ ಅಗ್ರಿ ಮಾಡಿ ಈ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನಿಮಗೆ ಒಂದು ರಿಸಿಟ್ ಜನರೇಟ್ ಆಗುತ್ತೆ. ಆ ರಿಸಿಟ್ ನಿಮ್ಮ ಹತ್ರ ತೆಗೆದುಕೊಂಡು ಇಟ್ಕೋಬೇಕು ಸ್ನೇಹಿತರೆ. ಆ ರಿಸಿಟ್ ನಿಮ್ಮ ಹತ್ರ ಇರಬೇಕು. ಸೊ ಇಲ್ಲಿ ಕೊನೆಯ ದಿನಾಂಕ ಯಾವುದಂತ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು 2024-25ನೇ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಟೂಲ್ ಕಿಟ್ಗಾಗಿ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ. ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಿಂದ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಹೊಲಿಗೆ ಯಂತ್ರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಪ್ರಾರಂಭ ದಿನಾಂಕ 15/7/2024, ಕೊನೆಯ ದಿನಾಂಕ 31/7/2024. ಸರಿನಾ? ಇಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಇಲ್ಲಿದೆ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕ್ ಈ ರೀತಿ ಓಕೆ ಅಂತ ಕೊಡಬೇಕು. ಕೊಟ್ಟಾಗ ಇಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೂ ಇಲ್ಲಿ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ PDF ಬೇಕಾದರೆ ಇಲ್ಲಿ ಒಂದು PDF ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂಥ ಆ ಒಂದು ಮಾಹಿತಿ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ಕೂಡ ನೋಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ. ಹಾಗೂ ಇದು ಪ್ರೆಸೆಂಟಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವ ಜಿಲ್ಲೆಯವರು ಅರ್ಜಿ ಸಲ್ಲಿಸ್ಬೋದು, ಯಾವ ಜಿಲ್ಲೆಯಿಂದ ಈ ಒಂದು ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೇನೆ. ಹಾಗೂ ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇದರ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು, ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಅವಾಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಏನು ಮಾಡ್ಬೇಕಂದ್ರೆ ಈ ಒಂದು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಹೋದಾಗ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಹಾಗೂ ಇಲ್ಲಿ ಅರ್ಜಿ ಸಲ್ಲಿಸಲು ಹೊಲಿಗೆ ಯಂತ್ರ ಬೇಕಾದರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಹಾಗೂ ಟೂಲ್ ಕಿಟ್ಗಳು ಅಂತ ಬರ್ತವೆ, ಅದರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಟೂಲ್ ಕಿಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಟೂಲ್ ಕಿಟ್ ಬಗ್ಗೆ ಯಾವ ಮಾಹಿತಿ ಇದೆ ಅಂತ. ಸೊ ಈ ರೀತಿಯಾಗಿ ನೀವು ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸ್ಬೋದು. ಇವಾಗ ಪ್ರೆಸೆಂಟಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಈ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಎಲ್ಲ ಜಿಲ್ಲೆಯಿಂದ ಕೂಡ ಅರ್ಜಿ ಆಹ್ವಾನ ಆಗ್ಬೋದು. ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಅರ್ಜಿ ಆಹ್ವಾನ ಮಾಡಿದರೆ ನಾನು 100% ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಪ್ರೆಸೆಂಟಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಆ ಒಂದು ಜಿಲ್ಲೆಯಲ್ಲಿ ವಾಸಿಸ್ತಾ ಇದ್ದರೆ. ಅದಕ್ಕೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.